ಆತ್ಮೀಯ ವೀಕ್ಷಕರೇ, ಒಂದು ಗಮನಿಸಿ, ಒಂದು ಮಾಧ್ಯಮ ಅಂತ ಹೇಳಿದ್ರೆ ಕೇವಲ ಸುದ್ದಿ ಪ್ರಸಾರ ಮಾಡೋದಲ್ಲ, ನಿಜವಾಗ್ಲೂ ರಾಜ್ಯದ ಜನರ ಪರವಾಗಿ ಧ್ವನಿಯಾಗಿ ನಿಂತ್ಕೊಳ್ಳೋದು, ರಾಜ್ಯದ ಜನರ ಧ್ವನಿಯಾಗೋದು. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪವರ್ ಟಿವಿ ಇಂತ ಹತ್ತಾರು ಕೆಲಸ ಕಾರ್ಯಗಳನ್ನ ರಾಜ್ಯದ ಜನರ ಧ್ವನಿಯಾಗಿ ಮಾಡ್ಕೊಂಡು ಬಂದಿದೆ. ರಾಜ್ಯದ ಮಾಧ್ಯಮ ಇತಿಹಾಸದಲ್ಲೇ ಇಂತಹದ್ದೊಂದು ದೊಡ್ಡ ಅಭಿಯಾನ ಇಲ್ಲಿಯವರೆಗೂ ನಡೆದೇ ಇಲ್ಲ. ಚೈನ್ ಲಿಂಕ್ ಕಂಪನಿಗಳ ಮೋಸದ ವಿರುದ್ಧ ಪವರ್ಫುಲ್ ಸಮರ. ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮೆಗಾ ಅಭಿಯಾನ ನಡೀತಾ ಇದೆ. ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಸಂತ್ರಸ್ತರ ಬೃಹತ್ ಸಮಾವೇಶವನ್ನ ಪವರ್ ಟಿವಿ ಆಯೋಜಿಸಿದೆ. ಕೂಡಲ ಸಂಗಮ ಸಮಾವೇಶದಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಭಾಗಿಯಾಗಿದ್ದಾರೆ. ಸಂತ್ರಸ್ತರ ಸಂಘಟನೆ ಟಿಪಿಜೆಪಿ ಅಧ್ಯಕ್ಷ ಅಪ್ಪಾಜಿ ಗೌಡ ಕೂಡ ಉಪಸ್ಥಿತರಿದ್ದಾರೆ. ಬಸವಣ್ಣನ ಬೀಡಿನಲ್ಲಿ 10,000ಕ್ಕೂ ಹೆಚ್ಚು ಸಂತ್ರಸ್ತರು ಭಾಗಿಯಾಗಿದ್ದಾರೆ. ನೋಡಿ, ಹಣ ಸಿಗುತ್ತೆ, ಅದರಿಂದ ಏನೋ ಮಾಡಬಹುದು ಅಂತ ಅಂದ್ಕೊಂಡು ಸಾಕಷ್ಟು ಹೂಡಿಕೆ ಮಾಡಿದಂತ ಹಣವನ್ನ ಜನರು ಕಳ್ಕೊಂಡಿದ್ದಾರೆ. ಹಣ ಕೊಡಿಸಿ ಪ್ರಾಣ ಉಳಿಸಿ, ಲಕ್ಷ ಲಕ್ಷ ಸಂತ್ರಸ್ತರ ಒಂದೇ ಬೇಡಿಕೆ ಇದು. ಸಂತ್ರಸ್ತರಿಗೆ ಹಣ ಕೊಡಿಸುವವರೆಗೂ ಕೂಡ ಹಿಂದೆ ಸರಿಯೋದಿಲ್ಲ ನಿಮ್ಮ ಪವರ್ ಟಿವಿ. ಹಾಗಾದ್ರೆ ಅಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ, ಬನ್ನಿ ಆ ಸಮಾವೇಶವನ್ನ ನೋಡ್ಕೊಂಡು ಬರೋಣ. ಉಸ್ತುವಾರಿ ಸಚಿವರಿದ್ದಾರೆ. ಅದಲ್ಲದೆ ನಿಮ್ಮೆಲ್ಲರ ಗಮನಕ್ಕೆ ಒಂದು ವಿಚಾರ, ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮನ್ನೆಲ್ಲ ಉದ್ದೇಶಿಸಿ ಕೆಲವೇ ಕ್ಷಣಗಳಲ್ಲಿ ಮಾತನಾಡ್ತಾರೆ. ಅವ್ರು ಮಾತನಾಡುವ ಸಂದರ್ಭದಲ್ಲಿ ನಿಮ್ಮನ್ನ ಆ ಕಾರ್ಯಕ್ರಮವನ್ನು ನಿಮಗೆ ತೋರಿಸ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಹಾಗೆ ಹಿಂದೆ ಇರೋರಿಗೆ ಅವಕಾಶ ಕೊಡಿ. ಅಲ್ಲಿ ಹಿಂದೆ ಇರೋರು ಮೈಕ್ ಆ ಕಡೆ ತಲುಪಿಸಿ. ಹಿಂದೆ ಇರೋರಿಗೆ ಸ್ವಯಂ ಸೇವಕರು. ಹಲೋ ಹಲೋ ಹೇಳಿ ಸರ್, ನಾ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನಿಂದ ಕಲ್ಯಾಣಿ ಬುಗುಡಿ ಅಂತ ಸರ್. ನಾವು ಸರ್ PSCL ಇಂಡಿಯಾ ಲಿಮಿಟೆಡ್ ಕೆಲಸ ಮಾಡಿದ್ದೇವೆ ಸರ್. ನಾನು ಕೆಳಗೆ ಸರ್ 350 ಮಂದಿ ಏಜೆಂಟ್ ಅದ ಸರ್. ನನ್ನ ಪರ್ಸನಲ್ ಬಿಸ್ನೆಸ್ ಸರ್ 1.5 ಕೋಟಿ ಇದೆ ಸರ್. ಟೋಟಲ್ ನಾನು ಟೆಂಬಿನ್ ಹಿಡ್ಕೋಬೇಕಾದ್ರೆ ಸರ್ 5 ಕೋಟಿ ರೂಪಾಯಿ ಬಿಸ್ನೆಸ್ ಅದ ಸರ್. ನನ್ನ ಕಸ್ಟಮರ್ ಕಿತ್ತ ಸರ್ ನಾನು ಏಜೆಂಟ್ ಬಹಳ ಟಾಸ್ಟರ್ ಅದ ಸರ್. ಅದೇ ಸಲಕ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ವಿನಂತಿ ಏನದ ಸರ್, ಸಿದ್ದರಾಮಯ್ಯ ಸಾಬ್ರಿಗೆ ಹೇಳೋದಂದ್ರೆ ನಮ್ಮ ಕಂಪನಿ ಪ್ರಾಪರ್ಟಿ ಮತ್ತು ಅಮೌಂಟ್ ಅದ ಸರ್. ನಮ್ಮ ಅಮೌಂಟ್ ನಮಗ್ ತಿರುಗಿ ಹೊಳ್ ಕೊಡ್ಬೇಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇವೆ ಸರ್. ಮತ್ ನಾವೇನದ ಸರ್ ಟೋಟಲ್ ಅವ್ರಿಗೆ ಎಂದ ಅಂದ್ರೆ ನಾವು ಏನ್ TPGP ಸಂಘಟನೆ ಇದಿಲ್ಲ ಸರ್, ಅವ್ರಿಗೆ ಈ ಸಲ ನಾವ್ ಏನಪ್ಪ ಅಂದ್ರೆ ನಮ್ಮ ಓಟ್ ಹಾಕಿಸಿ ಏನಪ್ಪ ಅಂದ್ರೆ ಅವ್ರಿಗೆ ಸರ್ಕಾರ ಬರಪ್ಲೆ ನಮ್ದು ಕೋಶಿಸ್ ಮಾಡಿದೆ ಸರ್. ಅವ್ರು ಇದ್ರಲ್ಲಿಂದ ಏನಪ್ಪ ಅಂದ್ರೆ ನಮಗ PSL ಕಂಪ್ನಿದಾಗ ಎಷ್ಟು ಇನ್ವೆಸ್ಟ್ ಮಾಡಿದೆವು ಅದು ದುಡ್ಡು ಹೊಳ ಕೊಟ್ಟಿರೋ ಅಂದ್ರೆ ಅವ್ರ ಋಣ ನಾವು ಯಾವತ್ತು ಬಿ ಮೆರೆಯಲ್ಲ ಸರ್. ಅದೇ ಸಲಕ್ಕೆ ಏನ ಸರ್, ನಾವು ಬಹಳ ಉಪಜೀವನ ನಡೆಸಬೇಕಾದ್ರೆ ಬಹಳ ನಮಗೆ ಕಷ್ಟ ಅದ ಸರ್. ಇವತ್ತು ನಾವು ಹೊರಗೆ ಓಡಾಡಬೇಕಂದ್ರೆ ಬಿ ನಾವು ಬಹಳ ಮಜಬೂರ್ ಇದೆ ಸರ್. ನಾವು ಇವತ್ತು ಹೆಂಡ್ರ ಮಕ್ಕಳು ಸುಧಾ ಹರಾಸ್ಮೆಂಟ್ ಆಗ್ಬೇಕಂಬ ಪರಿಸ್ಥಿತಿಯಾಗ ಇದ್ದೇವೆ ಸರ್ ನಾವು. ಅದಕ್ಕಾಗಿ ನಾವು ಸಿದ್ದರಾಮಯ್ಯ ಸಾಬ್ರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಂಬೋದು ಏನಪ್ಪಾ ಅಂದ್ರೆ ನಮಗೆ ಏನೇ ಮಾಡ್ಕಿ ಸರ್ ನಾವು ಪರಿಹಾರ ಕೊಡ್ರಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್. ಆಯ್ತು, ಥ್ಯಾಂಕ್ ಯು. ಮಾತಾಡಿ. ಹಲೋ, ನಮಸ್ತೆ. ನಾವು ತುಮಕೂರು ಜಿಲ್ಲೆ ಸಿರಾ ತಾಲೂಕಿಂದ ಬಂದಿದ್ವಿ ಸಚಿವರೇ. ನಮ್ಮ ಕ್ಷೇತ್ರದಲ್ಲಿ ಗೃಹ ಮಂತ್ರಿಗಳು ಮತ್ತೆ ಸಹಕಾರ ಸಚಿವರು, ಮೇಲಾಗಿ ದೆಹಲಿ ವಿಶೇಷ ಪ್ರತಿನಿಧಿ ಇರ್ತಕ್ಕಂಥ ಜಯಚಂದ್ರ ಅವರು ಪ್ರತಿನಿಧಿಸ್ತಕ್ಕಂಥ ಜಿಲ್ಲೆಯವರು ಅಚೀವರ್ಸ್ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದ್ದ ನಾವು ಕೆಲಸ ಮಾಡಿದ್ವಿ. ಸುಮಾರು 8 ಕೋಟಿ ನಾವು ಇನ್ವೆಸ್ಟ್ ಮಾಡಿದ್ವಿ ನನ್ನ ಟೀಮ್ ಇದ್ದನ್ನ. ಅದರಲ್ಲಿ ನನ್ನ ಮಗಳಿಗೆ ಇವಾಗ 28 ವರ್ಷ ಆಗಿದೆ, ಮದುವೆ ಮಾಡಬೇಕು. ನಾನೇ ಓನ್ ಆಗಿ 40 ಲಕ್ಷ ದುಡ್ಡು ಕೊಟ್ಟು ಕೆಲವು ಕಸ್ಟಮರ್ದು ದುಡ್ಡಿನ್ನು ಮಾಡಿದ್ದೀವಿ. ಹಂಗಿದಾಗಿ ದಯವಿಟ್ಟು ನೀವೇ ಸರ್ಕಾರದಿದ್ದನ್ನ ಆ ಕಂಪ್ನಿಗಳಿಗೆ ಅನುಮತಿ ಕೊಟ್ಟಿದ್ದೀರಿ, ಮತ್ತೆ ಅದನ್ನ ಕ್ಯಾನ್ಸಲೇಷನ್ ಮಾಡಿಸಿದ್ದೀರಿ. ದಯವಿಟ್ಟು ನಮ್ಗೇನು 8 ಕೋಟಿ ನನ್ನ ಟೀಮ್ ಇದ್ದ ಟೋಟಲ್ ನಮ್ಮ ಕಂಪನಿದು 800 ಕೋಟಿ ಇದೆ, ಅಚೀವರ್ಸ್ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ದಯವಿಟ್ಟು ಇದೊಂದು ನಮ್ಗೆ ಸಹಾಯ ಮಾಡಿಕೊಟ್ರೆ ನಿಮ್ಮನ್ನ ಚಿರುಋಣಿಯಾಗಿ ನಾವು ಜ್ಞಾಪಿಸ್ಕೊಂತೀವಿ ಸ್ವಾಮಿ. ಪವರ್ ಟಿವಿ ನಿಮ್ಮ ಶಕ್ತಿ ಅಂತ ಹೇಳಿರೋದು ಅದಕ್ಕೆ. ಇದು ಕೇವಲ ಇವತ್ತು ನಿಮಗೆ ದುಡ್ಡು ಕೊಡಿಸೋದು ಮಾತ್ರ ಅಲ್ಲ, ಮುಂದಿನ ದಿನಗಳ ಇಂಥ ಮೋಸ ಮಾಡಿ ಜನರ ಮುಗ್ಧತೆಯನ್ನ ಬಳಸ್ಕೊಳ್ಳೋದಕ್ಕೆ ಸಂಚು ಮಾಡ್ತಾ ಇರುವವರಿಗೂ ಕೂಡ ಎಚ್ಚರಿಕೆಯ ಕರಗಂಟೆ. ಈ ಸಮಾವೇಶ ಹಣ ಕೊಡಿಸಿ ಪ್ರಾಣ ಉಳಿಸಿ ಅನ್ನುವಂಥದ್ದು. ಹಾಗಾಗಿ ನಮ್ಮ ಉದ್ದೇಶ ಬಹಳ ಸ್ಪಷ್ಟ, ನಾವು ನಿಮ್ಮ ಶಕ್ತಿಯಾಗಿ ನಿಮ್ಮ ಜೊತೆಗಿದ್ದೇವೆ. ಮಾನ್ಯ ಸಚಿವರ ಗಮನಕ್ಕೆ ಒಟ್ಟು 40,000 ಕೋಟಿ ರೂಪಾಯಿ ಈಗ ಜನರಿಗಾಗಿರುವಂತ ಮೋಸ, 40,000 ಕೋಟಿ ರೂಪಾಯಿ. ಆ ಹಣದ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ ರೀ. ನೋಡ್ರಿ, ದುಡ್ಡು ತುಂಬಿವಿ ನಾವು
ಎಲ್ಲರಿಗೂ ನಮಸ್ಕಾರ. ಕೈ ಮುಗಿದು ಕೇಳ್ಕೋತೀನಿ, ಎಲ್ಲ ಏಜೆಂಟ್ರಿಗೂ ಕೇಳ್ತೀನಿ, ಎಲ್ಲರಿಗೂ ಕೇಳ್ತೀನಿ ರೀ. ಈಗ ನಮಗ ಹೈರಾಣ ಅಂದು ಬಂದದ್ರಿ. ಎಲ್ಲಾರು ಕಸ್ಟಮರ 10 ಜೀಪ್ ತಂದಿನ್ರಿ. ನಾ ಅಲ್ಮೇಲೆ ಸಿಂದಗಿ ತಾಲೂಕುಲಿಂದ 10 ಜೀಪ್ ಬಂದವ್ರಿ. ಅವ್ರೆಲ್ಲಾರು ಈ ಸದ್ ಕೂಡ್ರಿ ಅಂತ ಅಲ್ಲಾಕತ್ಯಾರ್ರಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನ್ರಿ. ಬೆಂಗಳೂರಾಗಿರೋ ಅವ್ರೆಲ್ಲಾರು ಸರ್ಕಾರದವ್ರು ಏನ್ ಈಗ ಬರ್ತೀನಿ ಅಂದಿರಲ್ರಿ, ಮೋದಿ ಸರ್ಕಾರ ಮತ್ತ ಸಿದ್ದರಾಮಯ್ಯ ಅವರು ಇವ್ರೆಲ್ಲಾರು ಸರ್ಕಾರದವ್ರು ಕೊಡ್ಬೇಕ್ರಿ ಈ ದುಡ್ಡ. ಕೊಡ್ಲಿಕ್ಕಪ್ಪ ಅಂದ್ರ ಈಗ ನಮ್ಮ ಜೀವ ಒಟ್ಟು ಮಂದಿ ಎಸ್ ಬಂದಿರಲ್ರಿ, ಎಲ್ಲಾರು ನಮ್ ಜೀವ ಹೋಗ್ತದ್ರಿ. ಈಗಾಗಲೇ ನಮ್ಮ ಏಜೆಂಟ್ಗಳು ಎಷ್ಟು ಮಂದಿ ಬಂದದಲ್ರಿ, ಅಷ್ಟು ಮಂದಿ ಎಲ್ಲ ಸತ್ ಹೋಗ್ಯಾರಿ. ಈಗ ಹಚ್ಚದ ಈಗ 2 ವರ್ಷ ಆಯ್ತ್ರಿ. ನಮ್ಮ ಸಾಹೇಬ್ರು ಬುಗಡೆ ಸಾಹೇಬ್ರ ಅದಾರಲ್ರಿ, 2 ವರ್ಷ ಆಯ್ತ್ರಿ ಸತಾತ್ ನಿಂತಾರಿ. ಅವ್ರು ಊಟ ಇಲ್ಲ, ಅವ್ರ ನಿದ್ದೆ ಏನ್, ಅವ್ರು ಎಲ್ಲಾ ತ್ಯಾಗ ಮಾಡಿ ನಿಂತಾರಿ. ಅವ್ರು ಇಟ್ಟೆಲ್ಲ ನಿಂತಾರ ಅಂತ ಹೇಳಿ ಇಟ್ಟು ಜನ ಏಜೆಂಟ್ರು ಉಳ್ದಾರ್ರಿ. ಹೇಳಕತ್ತೀನ್ರಿ ನಿಮಗೆ ಎಲ್ಲಾರ್ಗಿ ಕೈ ಮುಗಿದು ಕೇಳ್ಕೊತೀನ್ರಿ. ಮೋದಿ ಸರ್ಕಾರ ಅವರು ಈ ಸಿದ್ದರಾಮಯ್ಯ ಅವರು ಪಕ್ಕಾ ಕೇಳ್ಕೊರಿ ನೀವು. ಯಾಕಂದ್ರ ನಿಮಗೆಲ್ಲ ಇಲ್ಲಿ ಹೋಟ್ ಹಾಕಿದಂತ ಜನರಿ ನಾವು. ಎಲ್ಲ ಹೋಟ್ ಹಾಕಿವ್ರಿ, ನಿಮಗ ಆರಿಸ್ತಂತೇವ್ರಿ ನಿಮಗ. ಹೇಳಕತ್ತೀನ್ರಿ ನಿಮಗ. ಈಗ ನಾವು ಹೋಟ್ ಹಾಕ್ಲಿಲ್ಲ ಅಂದ್ರ ನೀವು ಕುರ್ಜಿ ಮ್ಯಾಗ ಕುಂದಿರ್ತಿದ್ದಿಲ್ರಿ ಇವತ್ತಿನ ದಿನ ನೀವು. ಹೇಳಕತ್ತೀನಿ, ಎಲ್ಲಾ ಹೆಣ್ಣು ಮಕ್ಳು ಬಂದೇವ್ರಿ ಇಲ್ಲಿ. ನೀವು ಬರತನ ನಾವು ಹೋಗೋದಿಲ್ರಿ ಇಲ್ಲಿ ಎದ್ದು. ಹೇಳ್ತೇವ್ರಿ ಈಗ ಈ ಸದ್ಯ ಹೇಳ್ತೇವ್ರಿ. ನಾವು ಎಷ್ಟು ಜನ ಬಂದಿವಲ್ಲ ಕಂಪ್ನಿ, ನಾವು ನೋಡ್ರಿ ಪಲ್ಸ್ ಕಂಪ್ನಿಯಾಗ 50 ಲಕ್ಷ ಅದಾರಿ, ಸಮೃದ್ಧಿ ಜೀವನದಾಗ 50 ಲಕ್ಷ ಅದಾರಿ. ಈ ಸತ್ ನೋಡ್ರಿ ಯಾವಾದ್ರೆ ಆತದ ಸಣ್ಣ ಮಕ್ಕಳು ಮದುವೆ ಆದೇತು, ಮನಿ ತೊಂದೇವು, ಮನಿ ಕಟ್ಟಿಸ್ಬೇಕು, ಅದ್ರ ಸಲುವಾಗಿ ಅವ್ರೆಲ್ಲಾರು ಇಟ್ಟಾರಿ. ಈ ಸದ್ದ ನಮ್ ಬಲ್ಲಿ ದುಡ್ಡ ಈಗ ಕೊಡುವಂದ್ರ ನಾವ್ ಎಲ್ಲಿ ಕೊಡ್ಬೇಕ್ರಿ. ಈಗ ನಮ್ ಮಾಲಕರು ಆರಾಮ್ ತಪ್ಪಿ ಮನೇಲಿ ಉಳ್ದಾರಿ. ಈ ಸದ್ದ ನೀ ಮಾಡಿದಿ, ನೀ ಹೋಗು, ನೀ ಇರ್ಬೇಡ ಇಲ್ಲಿ, ನೀ ಹೋಗತ್ತ ನನ್ನ ಗಂಡು ಹೊರಗೆ ಹಾಕ್ಯಾನ್ರಿ. ಈ ಸದ್ದ ನಾ ಗಂಡಗ ಕೇಳಿಲ್ರಿ, ಮಕ್ಕಳಿಗೆ ಕೇಳಿಲ್ಲ, ನನಗೆ ಏಜೆಂಟ್ರು ಮಾಡ್ಯಾರಿ. ನಾ ಹೆಬ್ಬಟ್ನಾಕ್ರಿ, ನಾ ಕಲ್ತಿಲ್ಲ. ಹೇಳಕತ್ತೀನ್ರಿ ಈ ಸದ್ದ ಅವ್ರಿಗೆ ಯಾಕಪ್ಪ, ಅವ್ರಿಗೆ ಇಟ್ಟು ಹಾಕ್ಬೇಕು. ಎಲ್ಲಾರು ಅವ್ರಿಗೆ ಸದ ನಮ್ಮ ಅಪ್ಪ ಸಾಬ್ ಬುಗಡೆ ಸಾಬ್ ಏನ್ ಹರ ಅಲ್ಲ, ಇಟ್ಟು ಜೀವ ಉಳ್ಬೇಕ ಕಾರಣ ಅಪ್ಪ ಸಾಬ್ ಬುಗಡೆ ಸಾಹೇಬ್ರಿ. ಸದ ಅವ್ರಿ ಒಬ್ಬರು ಬಲ್ಲಿ ಒಂದು ದುಡ್ಡು ಕೇಳಿಲ್ಲ, ಒಬ್ಬರಿಗೆ ಏನು ನಾವು ಖರ್ಚು ಕೇಳಿಲ್ಲ. ಅವ್ರು ಸತಾ ಕೈ ಖರ್ಚು ಹಾಕಿ ಇಟ್ಟೆಲ್ಲ ಓಡಾಡಿ ಇಲ್ಲಿ ಬಂದು ನಮ್ ನಿಂದ್ರಲಾಕ್ ಮಾತಾಡ್ಲಾಕ್ ಅವಕಾಶ ಮಾಡಿ ಕೊಟ್ಟಂತ ಅಪ್ಪ ಸಾಬ್ ಬುಗಡೆ ಸಾಹೇಬ್ರಿ ನಮಗ. ಪವರ್ ಟಿವಿ ಅವ್ರು ಏನ್ ಹರ ಅಲ್ರಿ, ಆ ಪವರ್ ಟಿವಿ ಅವ್ರು ನಮ್ಮ ಧೈರ್ಯ ಹೇಳಿ ಈ ಮುಂದ್ ನಿಂತು ಏನಾತದ ಆಗ್ಲಿ ನಾ ಕೈ ಬಿಡಂಗಿಲ್ಲ ನಿಮಗ ಅಂತೇಳಿ ಪವರ್ ಟಿವಿ ಅವ್ರ ಹೇಳ್ಯಾರಿ ನಮಗ. ಈ ಸದ್ ನಾವ್ ಹೇಳ್ತೇವ್ರಿ, ನಾವ್ ಇಲ್ಲಿ ಯಾರು ಹೋಗಲ್ರಿ. ಸಿದ್ದರಾಮಯ್ಯ ಅವ್ರು ಬರತನ, DK ಶಿವಕುಮಾರ್ ಬರತನ, ನಾವ್ ಹೇಳೋದೇ ಇಲ್ರಿ. ಇಲ್ಲಿ ಇದು ನಮ್ಮ ಜೀವ ಹೋಗಲ್ರಿ. ಜೀವ ಹೋದ್ರ ನಾವ್ ಹೇಳಾಗಿಲ್ಲ. ಏಜೆಂಟ್ರು ಎಲ್ಲಾರ್ಗಿ ಹೇಳ್ತೀನಿ, ಕೈ ಮುಗಿದು ಕೇಳ್ತೀನಿ, ಎಲ್ಲಾರು ಯಾರು ಹೇಳ್ಬೇಡ್ರಿ, ಯಾರು ಹೇಳೋದ ಹೇಳ್ರಿ. ಏನಾತದ ಅಲ್ಲಿ ಹೊತ್ತ ಅವ್ರಿಗೆ ಹಾಕ್ಬೇಕ್ರಿ. ಹೊಲ ಬಿಟ್ಟಾರ, ಮನಿ ಬಿಟ್ಟಾರ, ಸಂಸಾರ ಬಿಟ್ಟಾರ, ಎಲ್ಲ ನಾವ್ ಬಿಟ್ಟು ಬಡವ್ರ ಸಲುವಾಗಿ ಹೋರಾಟ ಮಾಡತ್ತಾರ. ಈ ಸದ್ದ ನಮ್ಮ ಅಪ್ಪ ಸಾಹೇಬ್ ಬುಗಡೆ ಸಾಹೇಬ್ರು ಎಂತ ತಾಯಿ ಹೊಟ್ಟೆ ಹುಟ್ಟಾರೋ ಗೊತ್ತಿಲ್ಲ. ಅವ್ರ ಅಂತ ತಾಯಿ ತಂದಿಗೆ ಅವ್ರ ಎಂತ ಪುಣ್ಯವಂತ್ರಿ. ಅವ್ರು ಬಾಳ ಇಂತ ಮಗನಿಗೆ ಹೆತ್ತಬೇಕಾದ್ರ ಪುಣ್ಯ ಮಾಡ್ಯಾರಿ ಅವ್ರ ತಾಯಿ ತಂದಿ. ಹೇಳ್ತೀನ್ರಿ, ಇಂಥವ್ರು ಜಿಲ್ಲಾಕ ಒಂದ್ 4 ಮಂದಿ ಇದ್ರ ಇಂದಿಗೆ ನಮ್ಗೆ ದುಡ್ಡು ಬಂದ್ ಕಡೆಗೆ ಹಾಕಿದ್ವು. ಒಬ್ರೇ ಬರ್ದಲ್ಲತ್ತಾರಿ, ಒಬ್ರೇ ಏಜೆಂಟ್ರು. ಅವ್ರು ಬಡವ್ರ ಸಲುವಾಗಿ ಯಾಕೆ ಬರ್ದಲ್ಲತ್ತಾರಿ. ಸರಿ ತಾಯಿ, ನಿಮ್ಮ ಕಷ್ಟ, ನಿಮ್ಮ ದುಗುಡ, ನಿಮ್ಮ ದುಮ್ಮಾನ ಎಲ್ಲ ಅರ್ಥ ಆಗತ್ತೆ. ಆದ್ರೆ ನಾವಿಲ್ಲಿ ಇಷ್ಟು ಜನ, ಸಾವಿರಾರು ಜನ ಸೇರಿದೀವಿ, ಎಲ್ಲರೂ ಬಹಳಷ್ಟು ಜನರನ್ನ ಮಾತನಾಡಿಸ್ಬೇಕು. ಹಾಗಾಗಿ ಸ್ವಲ್ಪ ಕ್ರಿಸ್ಪ್ ಆಗಿ ನಿಮ್ಮ ಹಣ ಎಷ್ಟು ಹೂಡಿಕೆ ಮಾಡಿದಿರಿ, ಯಾವ ಕಂಪನಿ ಮೇಲೆ ಹೂಡಿಕೆ ಮಾಡಿದಿರಿ, ನೀವು ಎಲ್ಲಿಂದ ಬಂದಿದ್ದೀರಿ, ಇದನ್ನು ಪ್ರಮುಖ ಆಗಿ ಇಟ್ಕೊಳ್ರಿ. ಥ್ಯಾಂಕ್ ಯು. ಹಲೋ, ನಮಸ್ಕಾರ ರೀ. ನಾವು ದಾವಡ ತಾಲೂಕು ಕುರುಬಗಟ್ಟಿಂದ ಬಂದೇವ್ರಿ. ನಾವು ಗರಿಮಾ ಕಂಪ್ನಿ ಒಳಗ್ರಿ 20 ಲಕ್ಷ ರೂಪಾಯಿ ರೀ. ನಮ್ಮ ತಂಗಿ 20 ಲಕ್ಷ ರೀ, ನನ್ನ ಹೆಂಡತಿ 20 ಲಕ್ಷ ರೀ. ಇಷ್ಟು ರೊಕ್ಕ ತುಂಬೇವ್ರಿ. ಕಸ್ಟಮರ್ ಬಂದ್ರಿ, ನನ್ನ ಹೆಂಡತಿ ತಾಳಿ 3 ತೊಲಿ ಚೈನ್ ರೀ ಕಸ್ಕೊಂಡ್ ಹೋಗ್ಯಾರ್ರಿ. ರೊಕ್ಕ ತುಂಬಿದ್ದವ್ರು ಅವ್ರು 3 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ಯಾರ್ರಿ. ಈಗ ರೀ ನಮ್ಮ ತಂಗಿ ಗಂಡ್ರಿ ಈಗ 3 ವರ್ಷ ಆತ್ರಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ. ಇವ್ರ ದಿವಸ ಮಂದಿ ಮನಿಗ್ ಬಂದು ಟಾರ್ಚರ್ ಮಾಡೋದಕ್ರಿ ಈಕಿಗೆ ಮನಿ ಬಿಟ್ಟು ಹೋಗಂತಾನ್ರಿ. ಅವ್ ಅಂದ ಅವನ ಸತ್ ಹೋದ್ರಿ. ನಮ್ದು ನಾವು ರೈತಕಿ ಕೆಲಸ ಮಾಡೋರು ಬಡಿಗೇರಿ ನಾವ್ರಿ. ಊರ್ತನ ನಮ್ದು ಏನ್ ಜಾಗ ಇಲ್ರಿ.
ಇವರು ಹಂತಿಂತ ಸುಳ್ಳು ಆಶ್ವಾಸನೆ ಹೇಳ್ರಿ ನಡಕ್ ಏಜೆಂಟ್ರಿ ನಮ್ಮನ್ರಿ ಹಿಂಗ್ ಮೂಲಿ ಗುಂಪು ಮಾಡಿ ಹೋಗದಾರಿ. ನನ್ನ ಜೀವ ಐತಿ ಈಗ ಭೂಮಿ ಮೇಲೆ ಅಂತಂತಂದ್ರೆ ನಮ್ಗೆ ಅಪ್ಪ ಸಾಹೇಬ್ ಬುಗುಡೆ ಸರ್ ರೀ. ಈಗ 2 ವರ್ಷದಿಂದ ಸತ್ ಹೋಗಿನ್ರಿ ನಾ, 2 ವರ್ಷದಿಂದ ಸತ್ ಹೋಗಿನ್ರಿ ನಾ. ಅವ್ರು ಬಂದು ಧೈರ್ಯ ಹೇಳ್ಕ್ಯಾಸ್ ಹಿಂಗ್ ನಮ್ನೆಲ್ಲ ಮಾಡಕ್ ಹಚ್ಚಾರ ಅಂದಿಂದ ನಾ ಜೀವ ಇಡಬೇಕಿದ್ನ ಭೂಮಿ ಮೇಲೆ ಅಂತ ಹೇಳ್ಕ್ಯಾಸ ಬದುಕೆ ನೋಡ್ರಿ ಅನ್ನೋರನ್ನ ರೀ. ಇಷ್ಟೇ ರೀ ನಾ ಹೇಳ್ಕೊಳ್ಳೋದ್ರಿ. ಈ ಕಡೆ ಅವರು ಯಾರಾದ್ರೂ ಮಾತಾಡ್ತೀರಾ? ನಮ್ಮ ಬಲಭಾಗದಲ್ಲಿ Yes. ಹಲೋ. ಈ ಕಡೆ ಮೈಕ್ ತಲುಪಿಸಿ, ಹಂಗೆ ಮಾತಾಡಿ. ನಮ್ಮ ಹೆಸರು ರಾಮು ಮೊಸಗುಪ್ಪೆ ಅಂತೇಳಿ, ಬಾಲ್ಕೋಟ್ ಜಿಲ್ಲೆ ಮುಧೋಳ ತಾಲೂಕ ರನ್ನ ಬೆಳಗಲಿ ನಮ್ಮದು. ನಾವು ಸಾಯಿ ಪ್ರಸಾದ್ ಕಂಪನಿ ಒಳಗ 1.5 ಕೋಟಿ ಬಿಸ್ನೆಸ್ ಆಗೈತ್ರಿ ನಮ್ಮದ. 1.5 ಕೋಟಿ ರೂಪಾಯಿ ಬಿಸ್ನೆಸ್ ಆಗೈತೆ ಅಂದ್ರೆ ಟೋಟಲ್ ಟೈಮ್ ನಮ್ಮ ಮುಧೋಳು ಮತ್ತು ನಮ್ಮ ಎಲ್ಲ ಬಾಗಲಕೋಟೆ ಜಿಲ್ಲೆ ಅದಂದ ಒಂದು 600 ಕೋಟಿ ರೂಪಾಯಿ ಬಿಸ್ನೆಸ್ ಐತಿ ನಮ್ಮ ಸಾಯಿ ಪ್ರಸಾದ್. 1 ರೂಪಾಯಿನೂ ಬಂದಿಲ್ರಿ. ಈ ಸರ್ಕಾರದಾಗ ನಮ್ಮ ದುಡ್ಡು ಐತಿ, ನಮ್ಮ ದುಡ್ಡು ನಮಗ್ ಕೊಡತ್ ಹೇಳಾಕತ್ತಿದೀವ್ರಿ. ಕೇಂದ್ರದಾಗ ಮತ್ತು ರಾಜ್ಯ ಸರ್ಕಾರದಾಗ ನಮ್ಮ ಆಸ್ತಿ ಐತಿ, ನಮ್ಮ ದುಡ್ಡು ಐತಿ. ಇವರೆಲ್ಲ ಏನ್ ಮಾಡ್ಯಾರ ಅಂದ್ರ ಪ್ರತಿಯೊಂದು ಕಂಪನಿ ಏಜೆಂಟ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿಬಿಟ್ಟಾರ. ಕಂಪನಿ ತಪ್ಪಿಲ್ಲ, ಕಂಪನಿ ಡೇ ಬೈ ಡೇ ನಮಗ್ ದುಡ್ಡು ಕೊಟ್ಟೈತಿ. 30 ವರ್ಷದಿಂದ ಕಂಪನಿ ನಡ್ಕೋತ ಬಂದವ. ಈಗ 10 ವರ್ಷದಾಗ ಬಂದ್ ಮಾಡಿ ನಮ್ಮನ್ನ ಎಲ್ಲಾರನು ಸತ್ಯಾನಾಶ ಮಾಡಿ ಹೋಗುದಾರ. ಈ ಸರ್ಕಾರದಾಗ ಟೋಟಲ್ ನಮ್ಮ ಭಾರತ ದೇಶದಾಗ 42 ಕೋಟಿ ಜನ ನಾವು ಸಂತ್ರಸ್ತರದಿದ್ದೀವಿ. ನಮಗೆ ನಮ್ಮ ಕರ್ನಾಟಕದಾಗ 2.5 ಕೋಟಿ ಜನ ನಾವು ಇಲ್ಲಿ ಸಂತ್ರಸ್ತರಾಗಿದ್ದೀವಿ. ಯಾರಿಗೂ ನಮಗೊಂದು ರೂಪಾಯಿ ಬಂದಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮಗ ಒಂದು ನ್ಯಾಯ ಕೊಡಿಸ್ಬೇಕು. ಕೊಡಿಸ್ಲಿಲ್ಲ ಅಂದ್ರ ನಾವು ಈ ಭೂಮಿ ಮೇಲೆ ಇದ್ದು ಸತ್ತಂಗ ಆಗೈತ್ರಿ. ನಮಗ ಹಿಂದಕ್ಲೇ ಕೇಳಿದ್ರು, ನೀವು ಎಜುಕೇಟೆಡ್ ಪರ್ಸನ್ ಅದರಿ, ರೊಕ್ಕ ಯಾಕೆ ತುಂಬೇರಿ ಅಂತ ಕೇಳಿದ್ರು. ನಮ್ಮನ್ನ ಕೇಳ್ತೀರಿ, ನಮ್ಮನ್ನ ಕೇಳಿ ತುಂಬೇರಿ ಅಂತ ಕೇಳಿದ್ರು. ನಾವು ಸಾಹೇಬ್ರ ನಿಮ್ಮನ್ನ ನೋಡಿ, ಸುಮಾರು 10,000ಕ್ಕೂ ಹೆಚ್ಚು ಜನ ಸಂತ್ರಸ್ತರು ಅಲ್ಲಿ ಸೇರ್ಕೊಂಡಿದ್ದಾರೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಈ ಹಿಂದೆ IMA ಸಂತ್ರಸ್ತರಿಗೂ ಕೂಡ ಹಣವನ್ನ ಕೊಡಿಸುವಂತಹ ಕೆಲಸ ಪವರ್ ಟಿವಿ ಮಾಡಿತ್ತು. ಸರ್ಕಾರದ ಗಮನಕ್ಕೆ ತಂದು ಈ ಮೋಸವನ್ನ ಹೊರಗಡೆ ಬಯಲಿಗೆ ಎಳೆದು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರ ಅದಕ್ಕೊಂದು ಸಮಿತಿ ರಚನೆ ಮಾಡಿ ಆ ಸಂತ್ರಸ್ತರಿಗೆ ಹಣ ಹಿಂದಿರುಗಿಸುವಂತ ಕೆಲಸ ಮಾಡಿತ್ತು. ಈಗಲೂ ಅಷ್ಟೇ, ಇಲ್ಲಿನ ಸಂತ್ರಸ್ತರಿಗೆ ಹಣ ಮರಳಿಸೋ ತನಕ ಪವರ್ ಟಿವಿ ತನ್ನ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ತನ್ನ ಅಭಿಯಾನವನ್ನ ಕೂಡ ಪವರ್ ಟಿವಿ ನಿಲ್ಸೋದಿಲ್ಲ. ಒಬ್ಬೊಬ್ಬರ ಕಥೆ ಕೇಳ್ತಾ ಇದ್ರೆ, ಮಗಳ ಮದುವೆ ಕೂಡಿಟ್ಟವ್ರು ಎಷ್ಟೋ ಜನ, ಮನೆ ಕಟ್ಟಬೇಕು ಅಂತ ಅಂದ್ಕೊಂಡವ್ರು ಎಷ್ಟೋ ಜನ, ಒಂದು ಮೆಡಿಸನ್ಗಾಗುತ್ತೆ ಅಂತ ಇಟ್ಟವ್ರು ಎಷ್ಟೋ ಜನ, ಚಿನ್ನ ಮಾಡಿಸ್ಬೇಕು ಅಂತ ಇಟ್ಟವ್ರು ಎಷ್ಟೋ ಜನ. ಸೊ ಹೀಗಾಗಿ ಇಂಥ ಮುಗ್ಧ ಜನರ ಒಂದು ಹಣವನ್ನ ಮೋಸ ಮಾಡಿರೋದು ಎಷ್ಟರ ಮಟ್ಟಕ್ಕೆ ಸರಿ? ಸರ್ಕಾರದ ಗಮನ ಸೆಳೆಯುವಲ್ಲಿ ಕೂಡ ಪವರ್ ಟಿವಿ ಮುಂಚೂಣಿಯಲ್ಲಿದೆ. ಇದ್ರ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನ ಪವರ್ ಟಿವಿ ನಡೆಸ್ತಾ ಇದೆ. ಈ ಅಭಿಯಾನ ಇಷ್ಟಕ್ಕೆ ನಿಲ್ಲೋದಿಲ್ಲ, ಮುಂದುವರಿಯುತ್ತೆ.